ಇವಾಗ ಗಾಡಿ ಕಾಯಿಸಿ ಇನ್ನೂ ಗಾಡಿ ಬಿಡಿಸಿ ಇನ್ನೂ ಎಷ್ಟು ದಿನ ಆಯ್ತು ಗೊತ್ತಾ ನೋಡಿ ಅಲ್ಲೋಗಿ ನಿಂತವನೆ ಒಂದು ವೀಡಿಯೋ ಮಾಡ್ತೀನಿ ನಾನು ಆಫ್ ಮಾಡಿದೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನ್ಯೂ ವ್ಲಾಗ್ ಅನ್ನೋಕ್ಕಿಂತ ಮುಂಚೆ ಇದು ನನ್ನ ನ್ಯೂ ಫಸ್ಟ್ ವೀಡಿಯೋ. ಸೊ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಸೊ ಯಾಕಂದರೆ ಲಾಂಗ್ ಟೈಮ್ ಆದಮೇಲೆ ಮತ್ತೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಸೊ ತುಂಬ ಲಾಂಗ್ ಟೈಮ್ ಆಯಿತು. ಸೊ ಅದಕ್ಕೋಸ್ಕರ ಮತ್ತೆ ಗ್ಯಾಪ್ ಕೊಡೋದು ಬೇಡ, ಇವಾಗ ತುಂಬ ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡೋಣ. ಒಂದು ಗ್ರೋ ಸಿಗಬೇಕು ಅದಕ್ಕೋಸ್ಕರ. ಸೊ ಬನ್ನಿ, ಇವಾಗ ನಾನು ಇವಾಗಿದ್ದೀನಿ ಜಸ್ಟು ಇವಾಗ 6:30 ಟೈಮು. ಇವಾಗ ಎದ್ದು ಮುಖ ತೊಳ್ಕೊಂಡು ರೆಡಿ ಆಗಬೇಕು. ರೆಡಿಯಾಗಿ ನಾವು ಡೈರಿಗೆ ಹೋಗಬೇಕು. ಮಾಮೂಲಿ ಗೊತ್ತಲ್ಲ ಕೆಲಸ. ಸೊ ಆ ಕೆಲಸಕ್ಕೆ ಹೋಗಬೇಕು. ಡೈರಿಗೆ ಹೋಗಿ ಕೆಲಸ ಮಾಡೋಣ. ಡೈರಿ ಒಳಗಡೆ ಅಲೋ ಇಲ್ಲ ಫೋನು, ಏನು ಮಾಡೋಕ್ಕಾಗಲ್ಲ. ಡೈರಿ ಒಳಗಡೆ ಅಲೋ ಇಲ್ಲ. ನಾನು ಅಂತೂ ರೆಡಿ ಆದೆ. ಬನ್ನಿ ಇವಾಗ ತನ್ನ ಡೈನೋ ಎತ್ಕೊಂಡು ಡೈರಿಗೆ ಹೋಗೋಣ. ಸೊ ರಾಜನೂ ಕರ್ಕೋಬೇಕು. ತೋರಿಸ್ತೀನಿ ಬನ್ನಿ ಯಾರೇನು ಅಂತ. ಇದು ಮೊದಲನೇ ವೀಡಿಯೋ ಆಗಿರೋದ್ರಿಂದ ಯಾರಿಗೇನೋ ಗೊತ್ತಿರಲ್ಲ, ಫಸ್ಟ್ ನೋಡ್ತಾ ಇರೋರು. ಹಂಗಾರೆ ತೋರಿಸ್ತೀನಿ ಬನ್ನಿ. ಸೊ ಡೈನೋ ನೋಡಬೇಕಾ? ಡೈನೋ ಅಂದರೆ ನನ್ನ ಗಾಡಿ ಹೆಸರು. ಸೊ ಅದು ಸ್ಕೂಟಿನೇ ನೋಡಿ, ಇದೇ ನನ್ನ ಡೈನೋ. ಇವಾಗ ಜಸ್ಟ್ ನೀರು ಹಾಕ್ತೆ. ಸೊ ಯಾಕಂದ್ರೆ ನನಗೆ ಗಾಡಿಗೆ ನೀರು ಹಾಕೋ ಅಭ್ಯಾಸ. ಸೊ ನೋಡಿ, ಇದೇ ನಮ್ಮ ಡೈನೋ. ಚೆನ್ನಾಯ್ತಾ? ಇವಾಗ ಗಾಡಿ ಕಾಯಿಸಿ ಇನ್ನೂ ಗಾಡಿ ಬಿಡಿಸಿ ಇನ್ನೂ ಎಷ್ಟು ದಿನ ಆಯ್ತು ಗೊತ್ತಾ? ಏಪ್ರಿಲ್ 14 ಬಿಡಿಸಿರೋದು. ಇವಾಗ ಡೇಟ್ ಎಷ್ಟು? ಜೂನ್ 1. ಅಂದರೆ ಒಂದೂವರೆ ತಿಂಗಳು, ಕರೆಕ್ಟ್ 1.5 ತಿಂಗಳು ಆಯಿತು ಕಾಯಿಸ್. 1.5 ತಿಂಗಳು ಗಾಡಿ ಇದು. ಚೆನ್ನಾಗಿತ್ತಲ್ವ? ನನಗಂತ ಭಾರಿ ಇಷ್ಟ. ಸೊ ನಮ್ಮ ಡ್ರೀಮ್ ಬೈಕ್ ಆಯಿದ್ದು ಡ್ಯೂಕು. ಸೊ ಆದರೆ ಮನೆಯವರ ಒತ್ತಾಯದ ಮೇರೆಗೆ ತಂದಿದ್ದು ಡಿಯೋ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ ಇವಾಗ ನಮ್ಮ ರಾಜನ್ ಕರ್ಕೊಂಡು ಈಗ ಹೋಗೋಣ ಡೈರಿಗೆ. ರೌಂಡ್ ಅಂತ ಇನಿ ಡೈರಿಗೆ ಹೋಗೋಣ. ಸ್ಟ್ಯಾಂಡ್ ತೆಗಿದಲ್ಲೇ ಸ್ಟಾರ್ಟ್ ಮಾಡ್ತೀನಿ ಗಾಡಿನ. ನೋಡಿ ಗಾಯಿಸಿದೆ ನನ್ನ ಡೈನೋ. ಪೆಟ್ರೋಲೇ ಇಲ್ಲ ನಮ್ಮ ಡೈನೋ. ಯಾವಾಗ ಹೊಟ್ಟೆಸ್ಕೊಂಡೇ ಇರುತ್ತಪ್ಪ, ಪೆಟ್ರೋಲೇ ಇರಲ್ಲ. ಈಗ ಹೋಗ್ಬೇಕಾದ್ರೆ ಪೆಟ್ರೋಲ್ ಹಾಕಿಸ್ಕೋಬೇಕು ಇವಾಗ. ಸೊ ಗೈಸ್ ಏನು ಗೊತ್ತಾ, ನಾನು ಡೈರಿಗೆ ಹೋಗ್ಬೇಕಂದ್ರೆ ರಾಜನ್ನ ಕರ್ಕೋಬೇಕು. ರಾಜ ಅಂದರೆ ಯಾರಂತ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಬರ್ತಾನೆ ಇವಾಗ. ಸೊ ಇದೇ ನಮ್ಮ ರಾಜು ಮನೆ ನೋಡಿ. ಬರ್ತಾನೀಗ ರಾಜನ ಎಂಟ್ರಿ ತಾನೆ. ರಾಜು ಬ್ರೋ, ಜಲ್ಲಿ ಅವ್ನು ಇನ್ಸ್ಟಾಗ್ರಾಮ್ ವೀಡಿಯೋ ಬೇಕಾದ್ರೆ ಚೆಕ್ ಮಾಡಿ. ಜಲ್ಲಿ 37 ಅಂತ ಐತೆ, 137 ಜಲ್ಲಿ ನೋಡಿ ಬಂದ. ಮಕ್ಕ ಮೇಕೆತ್ತೋ ನಾಚಿಕೆ ನಮ್ಮ ಹಂಗೆ. ಅವರೆಲ್ಲ ವೀಡಿಯೋಗೆ ಬರಲ್ಲ, ಅವರೆಲ್ಲ ಶೀತ ಹೊಡಿದೆ. ಸೊ ಬನ್ನಿ ಇವಾಗ ಹೋಗೋಣ ನಮ್ಮ ಡೈರಿಗೆ ನಾವು. ಸೊ ಇಲ್ಲಿ ನೋಡಿ ನಮ್ಮ ನಗರದ ಮಸೀದಿ. ಸೊ ತುಂಬ ವೆದರ್ ಸಾಕಾಗಿದೆ ಗೈಸ್. ವೆದರ್ ಬಗ್ಗೆ ಮಾತಾಡೋಂಗೆ ನೋಡಿ, ಸಾಕಾಗಿದೆ. ಅಯ್ಯೋ ನಿಮ್ಮ ಅಲ್ಟಿ ಆಗಿದೆ. ಸೊ ವಾಯ್ಸ್ ಯಾಕೋ ಸಣ್ಣ ಬತ್ತಿದೆ ಅನಿಸುತ್ತೆ. ವಾಯ್ಸ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ವಾಯ್ಸ್ ಕಮ್ಮಿ ಇದೆ. ಸೊ ಫಸ್ಟ್ ವೀಡಿಯೋ ಅಲ್ವಾ, ಎಡಿಟ್ ಮಾಡೋಕ್ಕೆ ಬರಲ್ಲ. ನಂದು ಇನ್ಸ್ಟಾಗ್ರಾಮಲ್ಲಿ ಮೊದಲು ಐಡಿ ಇತ್ತು, ಫಿನಿಕ್ಸ್ ಅಫಿಷಿಯಲ್ ಅಂತ. ಆಮೇಲೆ ಫಿನಿಕ್ಸ್ ವ್ಲಾಗರ್ ಅಂತ ಇತ್ತು. ಈಗ ಚೇಂಜ್ ಮಾಡಿದ್ದೀನಿ. ಇವಾಗ FNX ಡಿಮಾಂಡ್ಸ್ ಅಂತ ಇಟ್ಟಿದ್ದೀನಿ. ಇವಾಗ ಇನ್ಸ್ಟಾಗ್ರಾಮ್ ಐಡಿನ ಚೇಂಜ್ ಮಾಡಬೇಕು. ಇವಾಗ FNX ಡಿಮಾಂಡ್ ಅಂತ ಇಡ್ತೀನಿ. ಯೂಟ್ಯೂಬ್ ಐಡಿ ಚೇಂಜ್ ಮಾಡಿದ್ದೀನಿ. ಈಗ ನನ್ನದು 2 ಅಕೌಂಟ್ ಇರೋದು. ಒಂದು ಸಾಂಗ್ ಅಕೌಂಟ್ ಇದೆ. ಸಾಂಗು ನಾನು AI ಜನರೇಟೆಡ್ ಸಾಂಗ್ ಮಾಡ್ತೀನಿ. ಆಮೇಲೆ ಇವಾಗ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮಾಡ್ತಾಯಿರ್ತೀನಿ, 2 ದಿನಕ್ಕೆ ಒಂದು ಸತಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ವ್ಲಾಗ್ಸ್ನ. ಸೊ ನಾಳೆನೂ ಹಾಕ್ತೀನಿ. ಹಂಗಾರೆ ಇಲ್ಲಾಂದರೆ ಹೆಂಗಾಗುತ್ತೆ ಹಂಗೆ ಹಾಕ್ತೀನಿ ಗೈಸ್. 2 ದಿನ ಆದರೆ 2 ದಿನ ಹಾಕ್ತೀನಿ, 1 ದಿನ ಆದರೆ 1 ದಿನ ಹಾಕ್ತೀನಿ. ಸೊ ಬನ್ನಿ ಇವಾಗ ಹೋಗೋಣ ನಾವು ನಮ್ಮ ಡೈರಿ ಕಡೆ. ನೋಡಿ ಅಲ್ಲೋಗಿ ನಿಂತವನೆ, ಒಂದು ವೀಡಿಯೋ ಮಾಡ್ತೀನಿ ನಾನು ಅಂತ. ಬಿಚ್ಚು, ಅದು ವೀಡಿಯೋ ಮಾಡೋದು ಬಿಚ್ಚು ನೀನು. ವೀಡಿಯೋ ಮುಖ್ಯ. ಆತಲ್ಲ 50 ಪೆಟ್ರೋಲ್ ಅಷ್ಟೇ.
ಜಾಸ್ತಿ ದುಡ್ಡಿಲ್ಲ, ಜಾಸ್ತಿ ಅಮೌಂಟ್ ಇಲ್ಲ ರಾಜನ ಹತ್ರ. ಕೊಡೋದೇ ರಾಜನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ದುಡ್ಡು ಕೊಡ. ಆಫ್ ಮಾಡಿದೆ. ಇವನಿದ್ದವನು ನನ್ನ ಕೈಲೇ ದುಡ್ಡು ಕೊಡಿಸ್ಬಿಟ್ಟ. ರಾಜ ಎಂತವನು ಆಯ್ತಿ ಅಂದರೆ. ಸೊ ಗೈಸ್, ಡೈರಿ ಹತ್ರ ಬಂತು. ಸೊ ಇವಾಗ ಡೈರಿ ಒಳಗಡೆ ಫೋನ್ ತಗೊಂಡು ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ ಫೋನ್ನ ಇಲ್ಲೇ ಇಟ್ಟೋಯ್ತೀನಿ. ಸೊ ಫೋನ್ ಡಿಕ್ಕಿ ಒಳಗಡೆ ಹಾಕೋಯ್ತೀನಿ. ಫೋನ್ ಅವ್ರ ಕೈ ಕೊಡೋಲ್ಲ, ಫೋನ್ ವಾಚ್ಮನ್ ಕೈ ಕೊಡ್ಬೇಕಾದ್ರೆ ವಾಚ್ಮನ್ ಕೈ ಕೊಡೋಲ್ಲ ನಾನು. ಈ ಡಿಕ್ಕಿ ಒಳಗಡೆ ಇಟ್ಟೋಯ್ತೀನಿ. ಡಿಕ್ಕಿ ಒಳಗಡೆ ಇಟ್ಟಾದ್ಮೇಲೆ ಸಂಜೆನೇ ಫೋನ್ ತೆಗೆಯೋದು ನಾನು. ನೋಡಿ ಇವಾಗ ಜಸ್ಟ್ ಏನಾಯ್ತು ಗೊತ್ತಾ, ಇಲ್ಲಿ 2 ಆಯಿತು. ಫೋಟೋ ವೀಡಿಯೋ ತಗೊಳಕ್ಕಾಗಲಿಲ್ಲ ಯಾಕಂದರೆ ಮರ್ತೇ ಹೋಯ್ದೆ. ಬರೀ ನೋಡಿದೆ ಅಷ್ಟೇ, ವೀಡಿಯೋ ಮಾಡ್ಕೋಬೇಕಂದ್ರೆ ಮರ್ತೇ ಹೋಯ್ದೆ. ಅಲ್ಲೇ ನಮ್ಮ ಡೈರಿ. ಸೊ ಇಲ್ಲಿ ನೋಡಿ ಪೆಟ್ರೋಲ್ ಬಂಕ್ ಇಲ್ಲೇ ಐತೆ, ಡೈರಿ ಅಲ್ಲೇ ಮುಂದೆನೇ ಇರೋದು, ಡೈರಿ ಐತೆ. ಸೊ ಅಲ್ಲಿ ಗಂಟು ಫೋನ್ ತಗೊಂಡೋಗಲ್ಲ, ಇಲ್ಲೇ ಡಿಕ್ಕಿ ಹಾಕ್ತೀನಿ. ಸೊ ಬನ್ನಿ ಇವಾಗ ಸಿಗೋಣ ಸಂಜೆ ಅಲ್ಲಿ ಗಂಟ. ಸೊ ಹೇಗಾಯ್ತು. ಸೊ ನಾನು ಇವಾಗ ಹೊರಗಡೆ ಬಂದೆ. ಸೊ ಇಷ್ಟೊತ್ತಿಗೂ ಡಿಕ್ಕಿಲೇ ಇತ್ತು ಫೋನು. ಇವಾಗ ಕರೆಕ್ಟು ಟೈಮು 4:17. ಸೊ 4 ಗಂಟೆಗೆಲ್ಲ ಮುಖ ಕೈಗೆಲ್ಲ ತೊಳ್ಕೊಂಡು ರೆಡಿಯಾಗಿ ಸೊ ಇವಾಗ ಬಂದೀನಿ ಹೊರಗಡೆ. ಇವಾಗ ರಾಜನ ಕಾಯ್ತೀನಿ, ರಾಜ ಬರಬೇಕು ಹೊರಗಡೆ. ಈಗ ಕರೆಕ್ಟಿಲ್ಲೇ ಕಾಯ್ತೀನಿ, ಇಲ್ಲಿ ನಿಂತ್ಕೊಂಡು ರಾಜನ ಕಾಯ್ಕೊಂಡು ರಾಜನ ಜೊತೆ ಮನೆಗೆ ಹೋಗ್ಬೇಕು ಇವಾಗ ಅಷ್ಟೇ. ಸೊ ಇನ್ನೇನು ಕೆಲಸ ಇಲ್ಲ. ಮನೆಗೆ ಹೋದ್ಮೇಲೆ ಲಾಗ್ ಎಡಿಟ್ ಮಾಡಬೇಕು, ಮತ್ತು ಲಾಗಿನ್ನು ಕಂಟಿನ್ಯೂ ಮಾಡಬೇಕು. ಕಂಟಿನ್ಯೂ ತುಂಬ ಇದೆ. ಲಾಗ್ ಎಡಿಟ್ ಮಾಡೋಣ. ನಾಳೆ ನಾನು ಪ್ಲ್ಯಾನ್ ಮಾಡಿದ್ದೀನಿ ಏನಂದರೆ 2 ದಿನ ಅಪ್ಲೋಡ್ ಮಾಡೋಣ ಅಂತ. ಒಂದು ದಿನ ಲಾಗ್ ಮಾಡೋಣ, ಇನ್ನೊಂದು ದಿನ ಎಡಿಟ್ ಮಾಡೋಣ ಅಂತ. ಯಾಕೆಂದರೆ ಒಂದಿನ ಲಾಗು ಮತ್ತು ಒಂದೇ ವೀಡಿಯೋದಲ್ಲಿ 5 ಶಾರ್ಟ್ಸ್ ಮಾಡೋಕ್ಕಾಗಲ್ಲ ಒಂದು ದಿನಕ್ಕೆ. ಸೊ ಅದಕ್ಕೋಸ್ಕರ ಒಂದಿನ ಟೈಮ್ ತಗೊತೀನಿ. ಒಂದಿನ ಫುಲ್ ಲಾಗ್ ಎಡಿಟ್ ಮಾಡಿ, ಇನ್ನೊಂದು ದಿನ 5 ಶಾರ್ಟ್ಸ್ನ ಎಡಿಟ್ ಮಾಡ್ತೀನಿ. ಒಂದೇ ದಿನದಲ್ಲಿ ಒಂದು ವೀಡಿಯೋ, ಒಂದು ಶಾರ್ಟ್ಸ್ ಎಡಿಟ್ ಮಾಡಿ ಬೆಳಗ್ಗೆ ಇವತ್ತು ಲಾಗ್ ಮಾಡ್ತೀನಿ. ಅಂದರೆ ಇವತ್ತು ಕರೆಕ್ಟು, ಇಲ್ಲಾಂದರೆ ಎಡಿಟ್ ಮಾಡಿ ಸಂಜೆ ಬಿಡ್ತೀನಿ, ಇಲ್ಲಾಂದರೆ ಬೆಳಗ್ಗೆ ಬಿಡ್ತೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ನನಗಂತ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಎಡಿಟ್ಟು ಅರ್ಧ ಮಾಡ್ಕೊಂಡು ಇಟ್ಕೊಂಡಿನಿ. ಇವಾಗ ಜಸ್ಟ್ ಬಂದಲ್ಲ, ಅರ್ಧ ಮಾಡ್ಕೊಂಡು ಇಟ್ಕೊಂಡಿನಿ ಸುಮ್ಮನೆ. ಹೆಂಗೆ ಎಡಿಟ್ ಮಾಡೋದಂತ ಗೊತ್ತಾಯ್ತಲ್ಲ. ಸೊ ನೋಡೋಣ ಹೆಂಗಾಗುತ್ತೆ ಎಡಿಟ್ ಅಂತ. ರಾಜ ಬರಲಿ, ರಾಜನ ಜೊತೆ ಇವಾಗ ಮನೆಗೆ ಹೋಗ್ಬೇಕಷ್ಟೇ. ಸೊ ಗೈಸ್, ಸೊ ಅಲ್ಲಿಂದ ರಾಜನ ಕರ್ಕೊಂಡು ಇವಾಗ ಮನೆಗೆ ಬಂದ್ವಿ. ಸೊ ತುಂಬ ತಲೆನೋವಿತ್ತೆ, ಚಾರ್ಜರ್ ಬರೋಲ್ಲ ಫೋನಲ್ಲಿ, ಸ್ವಲ್ಪ ಚಾರ್ಜರ್ ಹಾಕಬೇಕು. ಇನ್ನೊಂದು ವಿಷಯ ಹೆಂಗೆ ಗೊತ್ತಾ ಗೈಸ್, ಫೋನಲ್ಲಿ ಕರೆನ್ಸಿ ಇಲ್ಲ. ಕರೆನ್ಸಿ ಹಾಕಿಸ್ಬೇಕಂದ್ರೆ ನನ್ನ ಸ್ಯಾಲ್ರಿ ಗಂಟೆ ಕಾಯಬೇಕು. ಅದು 8-9 ಆಗುತ್ತೆ. ಇವತ್ತು ಡೇಟ್ ಎಷ್ಟು 1, ಇನ್ನು 8-7 ದಿನ ಕಾಯಬೇಕು. ಅಲ್ಲಿ ಗಂಟೆ ದುಡ್ಡಿಲ್ಲ, ಏನು ಮಾಡೋಕ್ಕಾಗಲ್ಲ. ಮಿಡಲ್ ಕ್ಲಾಸ್ ಜೀವನ ತಡ್ಕೋಬೇಕು. ನೋಡೋಣ, ಹಾಟ್ಸ್ಪಾಟ್ ಮಾಡ್ಕೊಂಡು ಹೆಂಗಾರ ಮಾಡಿ ಪೋಸ್ಟ್ ಮಾಡ್ತೀನಿ. ವೀಡಿಯೋಸಿಗೆ ನೆಟ್ ಬೇಕಾಗಿಲ್ಲ, ಎಡಿಟಿಗೆ ನೆಟ್ ಬೇಕಾಗಿಲ್ಲ ನನಗೆ. ಸೊ ಹಂಗೆ ಎಡಿಟ್ ಮಾಡ್ತೀನಿ, ಹಂಗೆ ಪೋಸ್ಟ್ ಮಾಡಬೇಕು. ನೋಡೋಣ. ಇನ್ನು ಮಧ್ಯಾಹ್ನ ಊಟ ಆಯಿತು, ಕಾಫಿ ಆಯಿತು. ಇವಾಗ ಡಿನ್ನರ್ ಮಾಡಬೇಕು. ನೈಟು ಡಿನ್ನರ್ ಮಾಡಬೇಕು, ಊಟ ಮಾಡೋಣ. ಇವಾಗ ಸ್ವಲ್ಪ ಕಾಫಿ ಕುಡಿಯೋಣ. ಸೊ ಸ್ವಲ್ಪ ನಿದ್ದೆ ಮಾಡೋಣ ಅಂತ ಬಂದೆ, ನಿದ್ದೆ ಮಾಡೋಕ್ಕೆ. ಸೊ ಗೊತ್ತಿರುತ್ತೆ ನಮ್ಮ ಬ್ಯಾಕ್ಗ್ರೌಂಡ್ ಹೆಂಗಿದೆ ಇದು ಅಂತ. ಸೊ ಇಲ್ಲೆಲ್ಲ ಬಟ್ಟೆ, ಇಲ್ಲೆಲ್ಲ ಹಾಸಿಗೆ. ಸೊ ಏನೇನೋ ಮಾಡೋಕ್ಕೆ ಟ್ರೈ ಮಾಡಿದೆ, ಲೈಟಿಂಗ್ ಎಲ್ಲ ಐತೆ. ಏನೇನೋ ಮಾಡೋಕ್ಕೆ ಟ್ರೈ ಮಾಡಿದೆ, ಆದರೆ ಏನೂ ಸಕ್ಸಸ್ ಆಗಿಲ್ಲ. ಸೊ ಅದಕ್ಕೆ ಮತ್ತೆ ವಾಪಸ್ ಬಂದಿದ್ದೀನಿ, ಸಪೋರ್ಟ್ ಸಿಗುತ್ತೆ ಅಂತ ಕನ್ನಡ ಕಮ್ಯುನಿಟೀಲಿ. ನೋಡೋಣ ಸಿಗುತ್ತೋ ಇಲ್ವೋ ಅಂತ ನಾನು ನೋಡ್ತೀನಿ. ಗೊತ್ತಾ ನೋಡಿ, ಇದನ್ನು ಲೈಟ್ರಿಂಗು. ಸೊ ಇದನ್ನು ಮೊದಲು ಯೂಸ್ ಮಾಡುವೆ ಸಖತ್ತು, ಯಾಕಂದರೆ ರೀಲ್ಸ್ ಮಾಡುವೆ ನನ್ನ ಪ್ರೈವೇಟ್ ಐಡಿಲಿ. ಸೊ ಅದರಲ್ಲಿ ಇವಾಗ ಅದು ಸಸ್ಪೆಂಡ್ ಆಗೋಯ್ತು. ಏನಕ್ಕೆ ನನ್ನ ಪ್ರೈವೇಟ್ ಐಡಿ ಸಸ್ಪೆಂಡ್ ಆಗೋಯ್ತು ಅಂತ ಗೊತ್ತಾಯಿತು. ಅದು ಏನಕ್ಕೆ ಆಯ್ತು ಅಂತ ಗೊತ್ತಾಗಲಿಲ್ಲ ನನಗೆ. ನನ್ನ ಮೇನ್ ಐಡಿ FNX ಡಿಮನ್ಸ್ ಅದು ಆಗಿಲ್ಲ, ಸಸ್ಪೆಂಡ್ ಆಗಿಲ್ಲ. ಅದು ಪ್ರೈವೇಟ್ ಐಡಿ ಯಾಕಾಯ್ತು ಅಂತ ಗೊತ್ತಿಲ್ಲ. ಆಗಬೇಕಾದ್ರೆ FNX ಡಿಮನ್ಸ್ ಆಗಬೇಕಾಯಿತು. ಇದು ಯಾಕೆ ನನ್ನ ಫಿನಿಕ್ಸ್ 37 ಅಂತ ಇತ್ತು. ಸೊ ಪ್ರೈವೇಟ್ ಐಡಿ. ಸೊ ಅದನ್ನೇ ಯಾಕೋ ಡಿಲೀಟ್ ಸಸ್ಪೆಂಡ್ ಮಾಡೋರೆ, ನಂಗೆ ಗೊತ್ತಿಲ್ಲ. ಇರಲಿ, ಮತ್ತೊಂದು ಸಲ ಜರ್ನಿ ಸ್ಟಾರ್ಟ್ ಮಾಡೋಣ. ಇನ್ನೊಂದು 2 ಅಕೌಂಟ್ ಯಾವುದೂ ಮಾಡಲ್ಲ. ಇದು ಮೇಯ್ನ್ ಅಕೌಂಟ್ ಇದೆ ಇರಲಿ. ಇವಾಗ ಫೇಸ್ ವ್ಯಾಲ್ಯೂ ಮಾಡಬೇಕು. ಬರೀ ಸ್ಕಿಲ್ ಇದ್ದರೆ ಆಗಲ್ಲ, ಸ್ಕಿಲ್ಲು ಇರಬೇಕು, ಫೇಸ್ ವ್ಯಾಲ್ಯೂ ಮಾಡಬೇಕು. ಈಗ ಫೇಸ್ಲೆಸ್ ಮಾಡಿದ್ರೆ ಈಗ ನೀ ಮಾಡಿದೆ ಅಂತ ಗೊತ್ತಾಗಲ್ಲ, ಆ ಥರ ಇರುತ್ತೆ. ಸೊ ಈಗ ಅದಕ್ಕೋಸ್ಕರ ನಾನು ಇಂಟ್ರೊಡಕ್ಷನ್ ಕೊಡೋಣ ಅಂತ ಬಂದೆ. ಇಂಟ್ರೊಡಕ್ಷನ್ ಕೊಟ್ಟು ನನ್ನ ಫಸ್ಟ್ ಲಾಗ್ನ ಎಂಡ್ ಮಾಡೋಣ ಅಂತ ಇಂಟ್ರೊಡಕ್ಷನ್ ಕೊಡ್ತೀನಿ. ವೆಯ್ಟ್. ಸೊ ಬ್ಯಾಕ್ಗ್ರೌಂಡು ಕ್ಲಿಯರ್ ಆಗಿರಬೇಕು. ಸೊ ಏನಪ್ಪ ಅಂದರೆ, ನನ್ನ ಹೆಸರು ಕೀರ್ತಿ. ಸೊ ನಾನು ಹಾಸನದ ದೇವೇಗೌಡ ನಗರದಲ್ಲಿ ಬಿಲಾಂಗ್ ಮಾಡ್ತೀನಿ.
ಮತ್ತು ನಾನು ಇಂಡಿಯಾ ರೀಜನ್ ಅವನು, ಕರ್ನಾಟಕ ಸ್ಟೇಟ್ ಅವನು. ಸೊ ನನಗೆ ಏನು ಡ್ರೀಮಪ್ಪ ಅಂದರೆ ಕರ್ನಾಟಕದ ಬಿಗ್ಗೆಸ್ಟ್ ಲಾಗರ್ ಆಗಬೇಕಂತ ಆಸೆ ತುಂಬ. ಕರ್ನಾಟಕ ಅಲ್ಲ, ಇಂಡಿಯಾದ ಬಿಗ್ಗೆಸ್ಟ್ ಲಾಗರ್ ಆಗಬೇಕು ಅಂತ. ಸೊ ಬಿಗ್ಗೆಸ್ಟ್ ಆಗೋದಂತ ತುಂಬ ಆಸೆ ಇದೆ ನನಗೆ. ನೋಡೋಣ ಆ ಆಸೆ ನೆರವೇರುತ್ತೋ ಇಲ್ವೋ ಅಂತ. ನನಗೆ ಇಂಡಿಯಾ ಬೇಡ, ನನಗೆ ನನ್ನ ಕರ್ನಾಟಕದವ್ರು ಸಪೋರ್ಟ್ ಕೊಟ್ಟರೆ ಸಾಕಾಯ್ತು ನನಗೆ. ಅದು ತುಂಬ ಖುಷಿ ಆಗುತ್ತೆ ನನಗೆ. ನಾನು ಅನ್ಕೋತೀನಿ ಕರ್ನಾಟಕದವರ ಸಪೋರ್ಟ್ ಇರುತ್ತೆ ಅಂತ. ನೋಡೋಣ ನಾನು ಸಪೋರ್ಟ್ ಮಾಡ್ತೀರೋ ಇಲ್ವೋ ಅಂತ. ನಿಮ್ಮ ಮನೆ ಮಗ ವ್ಲಾಗ್ ಮಾಡೋ ಸ್ಟಾರ್ಟ್ ಮಾಡಿದ್ದಾನೆ. ನನ್ನ ಡ್ರೀಮ್ ಆ್ಯಂಬಿಷನ್ಸ್, ನನ್ನ ಇಂದಿನ ಸ್ಟೋರಿ ನಾಳೆ ಹೇಳ್ತೀನಿ. ನನ್ನ ಲೈಫ್ ಸ್ಟೋರಿ ನಾಳೆ ಹೇಳ್ತೀನಿ. ಸೊ ಇವತ್ತು ನನ್ನ ಡ್ರೀಮ್ ಬಗ್ಗೆ ಹೇಳ್ತೀನಿ. ಏನಪ್ಪ ಅಂದರೆ ನನ್ನ ಲೈಫ್ ಸ್ಟೈಲ್ ಬಗ್ಗೆ ಹೇಳ್ತೀನಿ. ಡ್ರೀಮು ನಾಡಿದ್ದು ಹೇಳ್ತೀನಿ. ಇವಾಗ ನನ್ನ ಲೈಫ್ ಸ್ಟೈಲ್ ಬಗ್ಗೆ ಹೇಳ್ತೀನಿ. ನಾನು ಚಿಕ್ಕ ವಯಸ್ಸಿಂದ ಅಜ್ಜಾಜಿ ಜೊತೆ ಬೆಳೆದೆ. ಒಂದು ಹೇಳ್ತೀನಿ ಲೈಫ್ ಸ್ಟೋರಿ. ಅಜ್ಜಾಜಿ ಜೊತೆ ಬೆಳೆದೆ. ಸ್ವಂತ ಮನೆ ಇತ್ತು. ಅದಾದಮೇಲೆ 4 ವರ್ಷಕ್ಕಿಂತ ಮುಂಚೆ ನಮ್ಮ ಮನೆಯನ್ನು ಮಾರಿ ಬಾಡಿಗೆ ಮನೆ ಮಾಡಿದ್ವಿ. ಈಗ ಭೋಗ್ಯಕ್ಕಿದ್ದೀವಿ 3 ವರ್ಷ. 2023 ತಾನಿದ್ವಿ ಡಿಸೆಂಬರಿಗೆ. 2024 ಆಯಿತು, 2025, 2026 ಬಂದಾಯಿತು. ಇನ್ನು 6 ತಿಂಗಳಿದೆ. 6 ತಿಂಗಳಲ್ಲಿ ನಾನು ನನ್ನ ಒಂದು ಯೂಟ್ಯೂಬ್ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಯಾಕಪ್ಪ ಅಂದರೆ ನಮ್ಮ ಅಜ್ಜಿ ನನ್ನ ಚಿಕ್ಕ ವಯಸ್ಸಿಂದ ಸಾಕಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಏನಾರು ಮಾಡಬೇಕಲ್ಲ ಅಂತ ಇದೊಂದು ಚಿಕ್ಕ ಕನಸು. ನನಸಾಗೋದಿಲ್ಲ ಗೊತ್ತಿಲ್ಲ. ಮಾಡೋಣ, ಟ್ರೈ ಮಾಡ್ತೀನಿ. ಸಪೋರ್ಟ್ ಮಾಡಿ. ಒಂದೊಂದು ಸಬ್ಸ್ಕ್ರೈಬ್, ಒಂದೊಂದು ಲೈಕ್ ಸಾಕು, ತುಂಬ ಖುಷಿ ಆಗುತ್ತೆ ಮಾಡಿದ್ರೆ. ಇನ್ಸ್ಟಾದಲ್ಲೂ ಫಾಲೋ ಮಾಡ್ಕೊಂಬಿಡಿ. ಅಲ್ಲೂ ನೋಡೋಣ ಅಲ್ಪ ಸ್ವಲ್ಪ ದುಡ್ಡು ಬರ್ಬೋದೇನೋ. ಯಾಕಪ್ಪ ಅಂದರೆ ನಾನು ಮನೆ ಕಟ್ಟಬೇಕು. ನನ್ನ ಲೈಫ್ ಸೆಟ್ಲಾದ್ರೆ ಸಾಕು. ನನಗೇನು ಬೇಡ, ನನ್ನ ಲೈಫ್ ಸೆಟ್ಲ್ ಆಗಬೇಕು. ನನಗೆ ಒಂದು ಮನೆ ಬೇಕು, ಒಂದು ಓಡಾಡೋ ಗಾಡಿ ಬೇಕು, ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಅಪ್ಪ ಇಲ್ಲ. ಹೇಳ್ತೀನಿ, ಎಲ್ಲ ಸ್ಟೋರಿ ಹೇಳ್ತೀನಿ. ಅಷ್ಟೇ, ಏನಿಲ್ಲ, ಆ್ಯಂಬಿಷನ್ಸ್ ಏನಿಲ್ಲ. ಈ ಜಾಗನ, ಈ ಬ್ಯಾಕ್ಗ್ರೌಂಡನ್ನ ನಾನು ಕಂಪ್ಲೀಟ್ಲಿ ಚೇಂಜ್ ಮಾಡಬೇಕು. ಅದೇ ನನ್ನ ಗೋಲ್ ಆಗಿರುತ್ತೆ. ಅದೇ ನನ್ನ ಅಚೀವ್ ಆಗಿರಬೇಕು. ಫೋಕಸ್ ಯಾವಾಗಲೂ ಕೆರಿಯರ್ ಮೇಲೆ ಇರಬೇಕು. ಯಾರು ಹಿಂದೆ ಬರಲ್ಲ, ಯಾರು ಮುಂದೆ ಬರಲ್ಲ. ನಮ್ಮ ದಾರಿ ನಾವೇ ಮಾಡ್ಕೋಬೇಕು. ಯಾರು ಸಪೋರ್ಟ್ ಮಾಡೋದು ಅಂತ ನಂಗೆ ಗೊತ್ತಾಯಿತು ಇಷ್ಟು ದಿನದಲ್ಲಿ. ಅದಕ್ಕೋಸ್ಕರ ನಾನು ಕನ್ಸಿಸ್ಟೆನ್ಸಿಯಾಗಿ ಟೈಮ್ ಕೊಡ್ತೀನಿ, ಯೂಟ್ಯೂಬಿಗೆ ಟೈಮ್ ಕೊಡ್ತೀನಿ. ನೋಡೋಣ ಸಕ್ಸಸ್ ಆಯ್ತನೋ ಇಲ್ವಾ ಅಂತ ಕಾದು ನೋಡಬೇಕು. ಹಂಗಾದರೆ ಜಾಸ್ತಿ ಬೋರ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಹಂಗಾದ್ರೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಯಾವ ಥರ ಏನು ಮಾಡೋಣ ಅಂತ ನಾಳೆ ಮಾತಾಡೋಣ. ಒಂದು ಟೈಮಲ್ಲಿ ಮಾತಾಡೋಣ ಗೈಸ್. ಹೆಂಗೆ ಸ್ಟಾರ್ಟ್ ಮಾಡಬೇಕು, ಹೆಂಗೆ ಎಂಡ್ ಮಾಡಬೇಕು ಅಂತ ಹೆಂಗೆಲ್ಲ ಮಾತಾಡ್ಕೊತೀನಿ. ನೀವು ಯಾರು ಕಮೆಂಟ್ ಮಾಡೋದು ನನಗೆ ಗೊತ್ತು. ಸೊ ಆದರೂ ಹೇಳ್ತೀನಿ, ಇದು ನನ್ನ ಫಸ್ಟು ವ್ಲಾಗ್ ಆಗಿರುತ್ತೆ ನನ್ನ ಚಾನಲಲ್ಲಿ ಇವಾಗ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನನ್ನ ಫಸ್ಟ್ ವೀಡಿಯೋ. ಯಾರು ಬೈಕೊಳಕ್ಕೆ ಹೋಗ್ಬೇಡಿ ಚೆನ್ನಾಗಿಲ್ಲ ಅಂತ. ನಿನ್ನ ಅತಿ ಶೀಘ್ರ ಮೈಕ್ ತರ್ತೀನಿ, ಯಾಕಂದರೆ ನಾಯ್ಸ್ ತುಂಬ ಇದೆ ಸಿಟಿಲೆಲ್ಲ. ಸೊ ವಾಯ್ಸ್ ಕೇಳಿಸಲ್ಲ ಕರೆಕ್ಟಾಗಿ. ಅದಕ್ಕೋಸ್ಕರ ಇಲ್ಲಿಗೆ ಹಾಕೊಂಬಿಡ್ರೆ ಅನ್ಸುತ್ತೆ, ಮತ್ತೆ ತೆಗಿಯೋಕ್ಕೋಗಲ್ಲ. ಮತ್ತು ಫೋನಿಗೆ ಕರೆಕ್ಟಾಗಿ ಮಾತಾಡುವಾಗ ಸರಿ ಆಗುತ್ತೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಐ ಹೋಪ್ ನಿಮಗೆ ಇಷ್ಟ ಇರುತ್ತೆ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಒಂದು ಕಮೆಂಟ್ ಮಾಡಿ ಹಿಂಗಿತ್ತು ಅಂತ ನನ್ನ ಫಸ್ಟ್ ವೀಡಿಯೋ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ಗಂಟ ಬಾಯ್, ಗುಡ್ ಬೈ, ಟೇಕ್ ಕೇರ್.